ಎಲ್ಲರಿಗೂ ನಮಸ್ಕಾರ. ಮೊಟ್ಟಮೊದಲಾಗಿ 63ನೇ ವರ್ಷ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. My dear great friend, the founder of Awake Foundation, Gurudas, Satyananda Saraswati Garu, Venkata Krishna, other dignitaries, and my mentor, Gaurav Krishnamurthy, and all my children, students, who has been differently able, better than I.S. Prasad. I would like to make a statement here, sir. I've been in this life last 60 years. I've been involved in various institutions. I'm a beneficiary of Vasya Hostel as a student. Then I received a scholarship of 50 rupees those days. What made me to think those days 50 rupees is equal to 50,000 today? That gave me a way that what I should be. I studied in Christian college, where actually my entire fee is being funded by Christian institutions. They taught me values. I'm a Hindu. But I've been taught that when we come to the society, there's no question of barrier of any caste, creed, or religion. That's what actually I've been meant, I've been taught. Sir, ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ನಾನು ವಿದ್ಯಾಭ್ಯಾಸ ಓದಿ CA ಪದವಿ ಪಡೆದು ಲಾ ಗ್ರಾಜ್ಯುಯೇಟ್ ಆಗಿ 23 ವರ್ಷ CA ಆದಮೇಲೆ ಮೊಟ್ಟಮೊದಲವಾಗಿ ನನ್ನ BLS ಮೂರ್ತಿ ಅವರು ನನ್ನ ಬ್ಯಾಚುಲರ್ ಆಗಿದ್ದರು. ವಾಟ್ ಆರ್ ಯು ಡೂಯಿಂಗ್, ವೈ ಕಾಂಟ್ ಕಮ್ ಸ್ಪೆಂಡ್ ಟೈಮ್ ವಿತ್ ಅಸ್ ಅಂತ. ಆವತ್ತಿಂದ ಇದುವರೆಗೂ 36 ವರ್ಷ ದಿನಕ್ಕೆ ಅಟ್ಲೀಸ್ಟ್ ಒಂದು ತ್ರಾಸು ನಾನು ಸೊಸೈಟಿಗೆ ಏನು ಮಾಡ್ಬೋದು ಅಂತ ಒಂದು ಛಲ ಇಟ್ಕೊಂಡು ಐ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಕಿಡ್ವಾಯ್ ಕ್ಯಾನ್ಸರ್ ಟೆಕ್ ಫೌಂಡೇಶನ್. ನಮ್ಮ ಪಾರ್ಸಾರ್ಥಿ ಅವರು ಇಲ್ಲಿದ್ದಾರೆ. ಅಲ್ಲಿ ಕಿಡ್ವಾಯ್ ಕ್ಯಾನ್ಸರ್ ಟೆಕ್ ಫೌಂಡೇಶನಲ್ಲಿ ಹೊರಗಡೆ ನಿಮಗೆ 20,000 ಮೆಡಿಸಿನ್ ಅಂದರೆ ನಾವು 10,000 12,000ಕ್ಕೆ ಮೆಡಿಸಿನ್ ತರಿಸು ಮತ್ತೆ 6% ಆ್ಯಡ್ ಮಾಡಿ ಪೇಷಂಟ್ಸ್ಗೆ ಅನುಕೂಲ ಮಾಡ್ತೀವಿ. ವರ್ಷಕ್ಕೆ 25 ಕೋಟಿ ಕನ್ಸೆಷನ್ ಕೊಡ್ತಾರೆ ಸರ್. ನಮ್ಮ ಪಾರ್ಸೆತ್ ಅವರು ಒಂದು ಟ್ರಸ್ಟಿಯಾಗಿದ್ದಾರೆ. ಕಳೆದ 20 ವರ್ಷದಿಂದ ಒಂದು 200 ಕೋಟಿ ಮೇಲೆ ಕನ್ಸೆಷನ್ ನಾವು ಈ ಕಿಡ್ವಾಯ್ ಕ್ಯಾನ್ಸರ್ ಟೆಕ್ ಕೊಟ್ಟಿದ್ದೀವಿ. ಈ ಒಂದು ಅವೇಕ್ ಫೌಂಡೇಶನ್ಗೂ ನನಗೂ ತುಂಬ ಹತ್ರ. ಐ ವಿಲ್ ಟೇಕ್ ಮೋರ್ ದೆನ್ 2 minutes, Gurdas, with your permission, because I am also, you've been goodwill ambassador, you made me have responsibility towards this commitment. Awake Foundation, me, because ಲೈನ್ಸ್ ಸಂಸ್ಥೆ ಮತ್ತೆ ನಮ್ಮ BLS ಮೂರ್ತಿ ಅವರ ಫೌಂಡರ್ ವಿತ್ ಆಲ್ ದ ಟ್ರಸ್ಟೀಸ್ ಮಾಡಿದರು. ಮೆಲ್ವಿನ್ ಜೋನ್ಸ್ 1916 ಫೌಂಡ್ ಮಾಡುವಾಗ ಇವತ್ತು ಆ ಲೈನ್ಸ್ ಸಂಸ್ಥೆಯಿಂದ ನಮ್ಮ ಲೈನ್ಸ್ ಐ ಹಾಸ್ಪಿಟ್ಲಿಂದ 1,45,000 ಜನಕ್ಕೆ ಉಚಿತವಾಗಿ ಶಸ್ತ್ರಚಿಕಿತ್ಸೆನ ಪಡೆದಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಐ ಬ್ಯಾಂಕ್, ಇಂಟರ್ನ್ಯಾಷನಲ್ ಐ ಬ್ಯಾಂಕ್ ನಾವು 1 ಲಕ್ಷ ಮೇಲೆ ಪ್ಲೆಡ್ಜ್ ಇದೆ. ಕಾರ್ನಿಯಾ ಬ್ಲೈಂಡ್ ಏನಾದರೂ ಇದ್ದರೆ ನಮ್ಮ ಅವೇಕ್ ನಮ್ಮ ಗುರುದಾಸ್ ಕೇಳಿದ್ದೀವಿ. ನಮ್ಮ ಟ್ರಸ್ಟೀಸೇ ಫಂಡ್ ಮಾಡಿ ಆ ಕಾರ್ನಿಯಾ ಗ್ರಾಫ್ಟಿಂಗ್ ಮಾಡಿ ಎಷ್ಟು ಆಗುತ್ತೋ ಅಷ್ಟು ಬ್ಲೈಂಡ್ನೆಸ್ನ ಎರಾಡಿಕೇಟ್ ಮಾಡೋಕ್ಕೆ ಸತತ ಪ್ರಯತ್ನ ನಮ್ಮ ಲಯನ್ಸ್ ಹಾಸ್ಪಿಟಲ್ ನಾವು ತಮ್ಮ ಒಂದಿಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನನ್ನ ಒಂದು ಏನು ಸ್ಕಾಲರ್ಶಿಪ್ ಪಡೆದು ನಾವು 25ರಿಂದ 28ವರೆಗೂ ಇವತ್ತು 280 ಡೋನರ್ಸ್ ಜೊತೆಯಲ್ಲಿ ಸೇರಿ ಪ್ರತಿ ವರ್ಷವೂ 1 ಕೋಟಿ ಸ್ಕಾಲರ್ಶಿಪ್ ನಮ್ಮ 1000 ಜನಕ್ಕೆ ನಾವು ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀವಿ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಡಿಫ್ರೆಂಟ್ಲಿ ಏಬಲ್ಡ್ ಆಗಲಿ, ಫಿಸಿಕಲಿ ಫಿಟ್ ಆಗಲಿ, ಒಂದು ಮನೋಧೈರ್ಯ ಇರಬೇಕು. ನಾನು ಬೇರೆಯವ್ರ ಬಗ್ಗೆ ಬೇರೆಯವ್ರದ್ದು ನಿಮಗೆ ಇನ್ಸ್ಪಿರೇಷನ್ ಕೊಡೋಕ್ಕೆ ಇಷ್ಟ ಇಲ್ಲ. ನಮ್ಮ ಅವೇಕ್ ಫೌಂಡೇಶನ್ ಅವ್ರನ್ನ ಗುರುದಾಸ್ನೇ ತಗೊಳ್ರಿ. ಗುರುದಾಸ್ ಒಂದು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಆದ್ರೂ ಒಂದು ದಿಟ್ಟಿನಿಂದ, ಒಂದು ದೃಢ ಅಂಕಿರಿಕರಿಂದ, ಒಂದು ಚಾಲೆಂಜಿಂದ ಸೊಸೈಟಿಗೆ ನಾವೇನು ಮಾಡ್ಬೋದು, ನಮ್ಮಂಥರವ್ರಿಗೆ ನಾವೇನು ಮಾಡ್ಬೋದು ಅಂತ ಒಂದು ನಿರ್ಧಾರ ತಗೊಂಡು ಈ ಒಂದು ಅವೇಕ್ ವಿಶ್ವಸೇವಾ ಫೌಂಡೇಶನ್ ಅವರು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗೌರವ್ ಕೃಷ್ಣಮೂರ್ತಿ, DL ಸುರೇಶ್ ಬಾಬು, ಅನೇಕ ದಾತಿಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಅವಧಿನಲ್ಲಿ ರಿಮೈನಿಂಗ್, ಯಾಕಂದರೆ ದೇವರು ಎಷ್ಟು ವರ್ಷ ನಮಗೆ ಜೀವನ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಪ್ರತಿ ನಿಮಿಷ ಪ್ರತಿದಿನ ನಾನೇನು ಈ ಫೌಂಡೇಶನ್ ಮಾಡ್ಬೋದಂತ ಯೋಚನೆ ಮಾಡಿ ಈ ವಿಶ್ವಸೇವಾ ಫೌಂಡೇಶನ್ಗೆ ಸದಾ ನಾನು ನನ್ನ ಜೀವನದಲ್ಲಿ ಮಿಕ್ಕಿದ ಉಳಿದ ಜೀವನದಲ್ಲಿ ಏನು ಮಾಡ್ಬೋದು ಅಂತ ಆ ದೇವ್ರನ್ನ ಆಶೀರ್ವಾದ ತಗೊಂಡು ಈ ಒಂದು ಮಕ್ಕಳಿಗಾಗಲಿ, ನಮ್ಮ ಅವೇಕ್ ಸೇವಾ ಫೌಂಡೇಶನ್ಗಾಗಲಿ, ಒಂದು ಸೊಸೈಟಿಗಾಗಲಿ ನನ್ನ ಜೀವನದಲ್ಲಿ ನಾನು ದುಡಿತೀನಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇವತ್ತು ಬಂದರ ಪಾರ್ಟಿಸಿಪೆಂಟ್ಸ್ಗೆಲ್ಲ ಒಂದು ಆಶೀಸ್ಸಲ್ಲಿ ಮಾಡಿ, ಮತ್ತು ತಮ್ಗೆ ಯಾವಾಗಲೂ ಎಂದಿಗೂ ನಾವು ಇರ್ತೀವಂತ ಒಂದು ಭರವಸೆ ಕೊಟ್ಟು ಈ ಸಂದರ್ಭ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು.